ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವಾನ್. ಇವತ್ತಿನ ಕ್ಲಾಸಲ್ಲಿ ಮತ್ತಷ್ಟು ಕಂಪ್ಯೂಟರ್ನ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಬ್ಯಾಂಕಿಂಗ್ ಕ್ಲಾಸಸ್ಗೆ, ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋದಕ್ಕೆ ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ ಯೂಸಸ್ ಆಗುತ್ತೆ. ಓಕೆನಾ? ಓಕೆ, ಮತ್ತು ನಮ್ಮ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ, ನೀವು ಸಬ್ಸ್ಕ್ರೈಬ್ ಆದರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಅಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಬೇಕು. ಓಕೆನಾ? ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇ ಕ್ವಶನ್. ವರ್ಕ್ಶೀಟ್ ಸೆಲ್ನಲ್ಲಿ ಈ ಕೆಳಗಿನ ಯಾವ ಫಂಕ್ಷನ್ ಬಳಸಿ ಈ ಕ್ಷಣದ ಸಮಯವನ್ನು ನಮೂದಿಸಲಾಗುತ್ತದೆ? ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬಿ, ನೌ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಎರಡನೇ ಕ್ವಶನ್ ಬಂದುಬಿಟ್ಟು, ವರ್ಡ್ ಪ್ರೊಸೆಸರ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಅಂದರೆ ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಸೊ ಉದಾಹರಣೆ ಬಂದುಬಿಟ್ಟು ನಿಮಗೆ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಬಿ ಅಂತಕ್ಕಂಥದ್ದು ಅದಕ್ಕೆ ಆನ್ಸರ್ ಆಗುತ್ತೆ. ಅಪ್ಲಿಕೇಶನ್ ಸಾಫ್ಟ್ವೇರ್. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಕ್ಕಂಥದ್ದು ನಮಗೆ ವರ್ಡ್ ಪ್ರೊಸೆಸರ್ಗೆ ಎಕ್ಸಾಂಪಲ್ ಆಗುತ್ತೆ. ಮೂರನೇ ಕ್ವಶನ್. ಮೈಕ್ರೋಸಾಫ್ಟ್ ವಿಂಡೋಸ್ ತಂತ್ರಾಂಶದಲ್ಲಿ ಫೈಲ್ ಹೆಸರುಗಳಿಗೆ ಇರಬಹುದಾದ ಗರಿಷ್ಠ ಕ್ಯಾರೆಕ್ಟರ್ಗಳು, ಅಂದರೆ ಎಷ್ಟು ಕ್ಯಾರೆಕ್ಟರ್ಗಳನ್ನು ನಾವು ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ, 256. ಓಕೆ. ದ ನೆಕ್ಸ್ಟ್ ಕ್ವಶನ್. ನೆಟ್ವರ್ಕ್ ಸೆಕ್ಯುರಿಟಿಯಲ್ಲಿ ಒಂದು MTT ಇನ್ನೊಂದು MTT ವರ್ತಿಸಿದರೆ ಡ್ಯಾಶ್ ಆಗುತ್ತದೆ. ಅಂದರೆ ಏನಾಗುತ್ತದೆ ಅಂತ ಅಲ್ಲಿ ಕೇಳ್ತಿದ್ದಾರೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು 4ನೇದಕ್ಕೆ ಸಿ, ಮಾಸ್ಕೊರೈಡ್. ಸಿ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಓಕೆನಾ? ದೆನ್ ನೆಕ್ಸ್ಟ್ ಕ್ವಶನ್. ಆಪರೇಟಿಂಗ್ ಸಿಸ್ಟಮ್ ಅಂದರೆ OSನ ಕೋರ್ ಎಂದರೇನು? OSನ ಕೋರ್ ಅಂದರೆ 5ನೇದಕ್ಕೆ ಆನ್ಸರ್ ಬಂದುಬಿಟ್ಟು ಕರ್ನಲ್. ದ ನೆಕ್ಸ್ಟ್ ಕ್ವಶನ್. ಡ್ಯಾಶ್ IP ವಿಳಾಸಗಳು ನೆಟ್ವರ್ಕ್ಗಾಗಿ 8 ಬೀಟ್ಗಳು ಮತ್ತು ಹಾಸ್ಟ್ಗಾಗಿ 24 ಬೀಟ್ಗಳನ್ನು ಬಳಸುತ್ತೇವೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು 6ನೇದಕ್ಕೆ ಎ, ಅಂದರೆ ಕ್ಲಾಸ್ ಎ. ಆನ್ಸರು ಆಪ್ಷನಲ್ಲಿ ಎ. ಓಕೆನಾ? ಅದರ ಆಪೋಸಿಟ್ ಇರ್ತಕ್ಕಂಥದ್ದು ಕ್ಲಾಸ್ ಎ ಅಂತಕ್ಕಂಥದ್ದು ಅದಕ್ಕೆ ಆನ್ಸರ್ ಆಗುತ್ತೆ. ಓಕೆ. ದ ನೆಕ್ಸ್ಟ್ ಕ್ವಶನಿಗೆ ಬರೋಣ. ನೆಕ್ಸ್ಟ್ 7ನೇ ಕ್ವಶನ್. OSI ಮಾದರಿಯಲ್ಲಿ ಈ ಕೆಳಗಿನ ಯಾವ ಲೇಯರ್ ಡೈಲಾಗ್ ಕಂಟ್ರೋಲ್ ಮತ್ತು ಸಿಂಕ್ರೊನೈಸೇಷನ್ ಕೆಲಸವನ್ನು ಮಾಡುತ್ತದೆ? ಯಾವುದು ಕೆಲಸ ಮಾಡ್ತಿದೆ ಇದರಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ, 7ನೇದಕ್ಕೆ ಸೆಕ್ಷನ್ ಲೇಯರ್ ಅಂತ ಹೇಳ್ಬಿಟ್ಟು. ಓಕೆನಾ? ದೆನ್ 8ನೇ ಕ್ವಶನ್. VLSI ತಂತ್ರಜ್ಞಾನ ಸಹಿತ ಐಸಿಗಳನ್ನು ಡ್ಯಾಶ್ನಲ್ಲಿ ಬಳಸಲಾಗುತ್ತದೆ. ಎಷ್ಟನೇ ಪೀಳಿಗೆಯಲ್ಲಿ ಬಳಸಲಾಗುತ್ತದೆ ಅಂತ ಕೇಳ್ತಿದ್ರೆ ಅದಕ್ಕೆ ಆನ್ಸರ್ ಬಂದುಬಿಟ್ಟು 8ನೇದಕ್ಕೆ ಸಿ, 4ನೇ ಪೀಳಿಗೆ ಗಣಕಯಂತ್ರ. ಓಕೆ. ದ ನೆಕ್ಸ್ಟ್ ಕ್ವಶನಿಗೆ ಬರೋಣ. 9ನೇ ಕ್ವಶನ್. NIC ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡನ್ನು ಡ್ಯಾಶ್ಗಾಗಿ ಬಳಸುತ್ತೇವೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬಿ, ಕಂಪ್ಯೂಟರ್ ನೆಟ್ವರ್ಕನ್ನು ಕ್ರಿಯಾತ್ಮಕ ಹಾಗೂ ಭೌತಿಕವಾಗಿ ಸಂಶ್ಲೇಷಿಸಲಾಗುತ್ತದೆ. ಇದಕ್ಕೆ ಆನ್ಸರ್ ಬಿ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗುತ್ತೆ. ಓಕೆ. ದೆನ್ ಲಾಸ್ಟ್ ಕ್ವಶನಿಗೆ ಬರೋಣ. ಇವಾಗ 10ನೇ ಕ್ವಶನ್ ಬಂದುಬಿಟ್ಟು, ಇವುಗಳಲ್ಲಿ ಯಾವ ಕಂಪ್ಯೂಟರ್ ಭಾಷೆಯನ್ನು ನಾವು ಕೃತಕ ಬುದ್ಧಿಮತ್ತೆಯಲ್ಲಿ ಬಳಸಲಾಗುತ್ತವೆ? ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪ್ರೋಲಾಗ್ ಅಂತಕ್ಕಂಥದ್ದನ್ನು ನಾವು ಬಳಸ್ತೀವಿ. ಓಕೆ. ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆನಾ? ಮತ್ತಷ್ಟು ನಿಮಗೆ ಹೊಸ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಬರ್ತಿರ್ತೀವಿ. ಮತ್ತಷ್ಟು ವೀಡಿಯೋಸ್ಗಳನ್ನು ನೀವು ನೋಡ್ತೀರಿ. ಓಕೆ. ಥ್ಯಾಂಕ್ ಯು.